ನ್ಯಾಚುರಲ್ ಆಗಿ ವಿಷಯ ಏನಂತಂದ್ರೆ ಇದು ಟೈಮಿಂಗ್ ಸಮೇತ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿರೋದು ಇದೆ. ಯಾವ ಟೈಮಲ್ಲಿ ಅಲ್ಲ 9:30ಗೆ ಅಂದರೆ 7 ಗಂಟೆಗೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಶ್ರೀರಾಮುಲು ಅವ್ರ ಮೇಲೆ ದಾಳಿ ಆಗಿದೆ ಅಂತೇಳಿ ಏನು ಎಲ್ಲ ಇಡೀ ಸಿಟಿಯೆಲ್ಲ ಸ್ಪ್ರೆಡ್ ಆಯಿತು. ಸೊ 9:09ವರೆಗೆ ಇಡೀ ಸಿಟಿಯಿಂದ ಎಲ್ಲರೂ ಓಡಿ ಬರ್ತಾರೆ ಏನಾಗಿದೆ ಅಂತೇಳಿ. ಬರುವಂಥ ಟೈಮ್ನಲ್ಲಿ ಫೈರ್ ಆಗಿದೆ ಅಂದ ತಕ್ಷಣ ಅಟ್ಲೀಸ್ಟ್ ಅವ್ರ ರಕ್ಷಣೆಗೆ ಅವರು ಈವನ್ ಖಾರದ ಪುಡಿ ಆದರೂ ತೊಗೊಂಡು ಬಂದಿದ್ದಾರೆ ಅಷ್ಟೇ. ತೊಗೊಂಡು ಬಂದು ಮತ್ತೆ ಅವನು ಆ ಲೇಡಿನ ಅವನೊಬ್ಬ ಯುವಕನಾಗಿಬಿಟ್ಟು ಕಾಲಿಂದ ಹೊಡಿತಾ ಇದ್ದಾನೆ. ಅವನು ಹೊಡೆದಾಗ ಖಾರದ ಪುಡಿ ಚೆಲ್ಲಿದ್ದಾರೆ ಅಷ್ಟೇ. ಆ ಸಂದರ್ಭದಲ್ಲಿ ಏನೋ ಇದು ಮಾಡಿದ್ರು ಅಂತ ಹೇಳಿ ಏನೋ ಒಂದು ಆಯುಧ ತಗೊಂಡು ಹೊಡೆಯೋದು ಅಫೆನ್ಸ್ ಅಲ್ವಾ ಸರ್? ಬಟ್ ಈ ಟೈಮಲ್ಲಿ ಖಾರದ ಪುಡಿ ಹಚ್ಚುವಂಥದ್ದು, ಬಟ್ ಅವ್ರು ಅದನ್ನೇ ಬೇರೆ ಯಾರಾದ್ರೂ ಇದ್ದವ್ರು ಬಂದು ಅವ್ರನ್ನ ತಳ್ಳಾಡ್ಬೋದು ಅಂತ ಏನಾಗ್ಬೋದು ನೋಡಿ. ಒಬ್ಬ ಮಹಿಳೆ 7 ಗಂಟೆಗೆ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂದ ತಕ್ಷಣ ಅಭಿಮಾನಿಗಳಾಗಿ ಮನೆ ಹತ್ರ ನೋಡ್ಲಿಕ್ಕಂತ ಬರೋ ಸಮಯದಲ್ಲಿ ಅವರ ರಕ್ಷಣೆಗೆ ಅವ್ರು ತಗೊಂಡು ಬರೋದ್ರಲ್ಲಿ ತಪ್ಪೇ ಇಲ್ಲ ಸರ್. ಅದಷ್ಟೇ, ಅದರಿಂದ ಏನೂ ಅನಾಹುತ ಆಗಿಲ್ಲ ಅಷ್ಟೇ. ಅಂದರೆ ಗುಂಪು ಅಟ್ಲೀಸ್ಟ್ ಐಮನ್ ಮೇಲೆ ದಾಳಿ ಮಾಡಿದಾಗ ಒಬ್ಬ ಹೆಣ್ಮಗಳು ರಕ್ಷಣೆಗೆ ಇದು ಮಾಡ್ಕೊಂಡಿರೋಂಥ ವಿಷಯ ಅದು. ಅವನು ಅಟ್ಯಾಕ್ ಅಲ್ಲ. ಇವಾಗ ನೋಡಿ, ನೀವೇ ನೋಡಿದ್ರಲ್ಲ, ಅವನ ಹುಡುಗ ಥಿಯೇಟರ್ ಶಿವ ಅನ್ನೋನು ಕಾಲಿಂದ ಹೊಡಿತಾ ಇದ್ದಾನೆ ಹೆಣ್ಮಗಳಿಗೆ. ಕಾಲಿಂದ ಹೊಡೆದಿದ್ದಕ್ಕೆ ಹೆಣ್ಮಗಳು ಖಾರದ ಪುಡಿ ಎರಚಿರೋವಂಥದ್ದು. ಅವನ ಪಾಟಿಗೆ ಅವ್ನು ಸುಮ್ಮನೆ ಇದ್ದಿದ್ರೆ ಆ ಹೆಣ್ಮಗಳು ಅವನ ತಂಟೆಗೆ ಯಾಕೆ ಹೋಗ್ತಾಳೆ? ಇದು ಒಂದು. ಇನ್ನೊಂದು ವಿಡಿಯೋ ಅವನು ಸತೀಶ್ ರೆಡ್ಡಿದು ಅದೇನು ನೆಗ್ಲಿಗೆ ಸುಮ್ಮನೆ ನಾನು ನಿಮಗೆ, ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ ಗುಂಪಿತ್ತು ಸರ್, ಬಟ್ ಇವರೇ ಅಷ್ಟೊಂದು ಅಗ್ರೆಸಿವ್ ಆಗಿ ಆ ಕಡೆ ಹೋದ್ರು ಅಂತ ಸರ್, ಅದು ಕೂಡ ಚರ್ಚೆ ಆಗ್ತದೆ. ಅಗ್ರೆಸಿವ್ ಆಗಿ ಯಾಕೆ ಹೋದ್ರು? ಅವ್ರಿಗೆ ಈ ಕಡೆ ನಿಂತಿದ್ದಾರೆ. ಅಂದರೆ ನಿಮ್ಮ ಮನೆ ಇರೋದು ಹಿಂದ್ಗಡೆ ಅಲ್ಲಮ್ಮ, ಮನೆಗೆ ಇನ್ನೂ ಬರ್ತಾ ಇದ್ದಾರಮ್ಮ ಅವರು. ನನ್ನ ಮನೆಗೆ ಇನ್ನೂ ವಿಷಯ ತಿಳಿದ ತಕ್ಷಣ ಸಿಟಿಯಿಂದ ಜನ ಬರ್ತಾ ಇದ್ದಾರೆ. ಆ ಬರೋ ಟೈಮ್ನಲ್ಲಿ ದಾರಿಯಲ್ಲಿ ಇದ್ದಿದ್ದು ಯಾರು? ಅವರೇ. ಆ ಹೆಣ್ಮಗಳು ನೋಡಿದ ತಕ್ಷಣ ಅಟ್ಯಾಕ್ ಮಾಡಿದ್ರು ಅವರು. 7ವರೆ ಎಪಿಸೋಡಲ್ಲಿ ಒಳಗಡೆ ಇರೋ ಜನ ಒಳಗಡೆ ಇದ್ದಾರೆ, ಪೊಲೀಸರೆಲ್ಲ ನಮ್ಮ ಮನೆಗೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಬರೋದಕ್ಕೆ ಮಾರ್ಗ ಇದ್ದಿಲ್ಲ. ಅವನು ಭರತ್ ರೆಡ್ಡಿ ಹೊರಗಡೆ ನಿಂತು ಗಲಾಟೆ ಮಾಡ್ತಾ ಇದ್ದಾನೆ. ಈ ಕಡೆ ಆ ಹೆಣ್ಮಗಳು ನಮ್ಮ ಮನೆಗೆ ಬರಬೇಕಂತ ಬರೋ ಟೈಮ್ನಲ್ಲಿ ಇದ್ದಿದ್ದು ಅವರೇ. ಅವಳೊಬ್ಬಳೇ ಇದ್ದಿದ್ದು. ಅವಳ ಜೊತೆ 100 ಮಂದಿ ಜನ ಯಾರೂ ಇಲ್ಲ. ನೀವು ನೋಡಿ, ಅದೇ ಲೇಡೀಸ್ 4-5 ಮಂದಿ ಸೇರಿ ಗುಂಪಾಗಿ ಮನೆಗೆ ಬರ್ತಾ ಇರೋವಂಥದ್ದು. ಅವರು ಬರೋ ಟೈಮ್ನಲ್ಲಿ ಇದ್ದಿದ್ದು ಅವರೇ. ಹಾಗಾಗಿ ನೋಡಿ ಟಕ್ ಅಂತೇಳಿ ನಮ್ಮವ್ರನ್ನ ತಡೆಯೋದಕ್ಕೆ ಹೊಡಿಲಿಕ್ಕೆ ಹೋದರು. ಆ ಟೈಮ್ನಲ್ಲಿ ಹಾಕಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.